ಹಾಯ್ ಹಲೋ ಎಲ್ಲರೂ ಹೆಂಗಿದ್ದೀರಿ? ಆರಾಮಾಗಿದ್ದೀರಿ ಅನ್ಕೊಂಡ್ರಿ. ನಾನು ಕೂಡ ಆರಾಮಾಗಿದ್ದೇನು. ಇವತ್ತು ನೋಡ್ರಿ ಜಲ್ದಿನ ಲಾಗ್ ಚಾಲು ಮಾಡಿದ್ವಿ ನಾವು. ಇವಾಗ ನೋಡ್ರಿ ನಮ್ಮ ಪೃಥ್ವಿ ಒಂದು ಸ್ವಲ್ಪ ಮುಂಜಾನೆ ಜಲ್ದಿನ ಹೋಗಿದ್ರಲ್ಲಿ ಸ್ವಲ್ಪ ತೊಗರಿ ಕಟ್ಟಿಗೆ ಅದು ಆರಿಸೋದಿತ್ತಾನ ಅಂತಲೇ ಜಲ್ದಿನ ಹೋಗಿದ್ರಿ. 6 ಗಂಟೆಗೆ ಹೋಗಿದ್ದ. ಇವಾಗ ಬಂದ ನೋಡ್ರಿ. ಈಗ ಬಂದ ಈಗ ಒಂದು ಸ್ವಲ್ಪ ನಾಷ್ಟ ಅದು ಮಾಡ್ಯಾನು. ನಾಷ್ಟ ಮಾಡಿ ಕುಂತಾನ ನೋಡ್ರಿ. ಈಗ ನೋಡ್ರಿ ನಾ ಇಷ್ಟು ಬಾಂಡೆ ಕೂತಾವು. ಬಾಂಡೆ ಆಮೇಲೆ ನಾ ಒಗ್ಯಾನ ಹೋಗಿದೈತ್ರಿ. ನಾವು ಒಗ್ಯಾನದು ಒಟ್ಟು ಅದಾವು. ನಮ್ಮ ಆಶೀಶ್ ಒಬ್ಬ ಅಲ್ಲಿ ಬರ್ಲಾಕತ್ತ ನೋಡ್ರಿ. ಆಶೀಶಿಗೆ ಒಂದು ಸ್ವಲ್ಪ ನಾಯಿ ಕಡ್ದಿತ್ರಿ, ನಡಿಲಾಕ ಬರವಲ್ದು ಅವಂಗ. ನಿನ್ನೆ ಸೂಜಿ ಮಾಡ್ಯಾರ ಅವನಿಗೆ, ನಡಿಲಾಕ ಬರವಲ್ದ್ರಿ ಅವಂಗ. ಅಲ್ರಿ ನೋಡ್ರಿ ಈಗಂತರೂ ಎಲ್ಲ ಕೆಲಸ ಆಯ್ತು. ಒಗ್ಯಾನ, ಬಾಂಡೆ ಮತ್ತು ದನಗಳು ನೀರು ಕುಡಿಸೋದು, ಮೇವ, ಈಗ ಆಯ್ತು ನೋಡ್ರಿ ಕೆಲಸ. ನಮ್ಮ ಅಮ್ಮನೂ ನೋಡ್ರಿ ಈಗ ಬಂದಾಳು, ಶಾಲೆದಿಂದ ಈಗ ಬಂದಾಳ್ರಿ. ನಾನು ನಮ್ಮ ಪೃಥ್ವಿರಾಜ್ ಇಬ್ಬರು ಇದ್ದರು ಮನ್ಯಾಗೀಗ. ಮತ್ತು ನಮ್ಮ ಮನೆಯವರು ಊರಿಗೆ ಹೋಗ್ಯಾರ್ರಿ, ಇನ್ನೂ ಬಂದೇ ಇಲ್ಲ. ಟೈಮ್ನು ಬೇಸಾಗೈತಿ, ಇನ್ನೂ ಬಂದೇ ಇಲ್ಲರಿ ಮನೆಗೂ. ನಮ್ಮ ಅಮ್ಮ ನೋಡ್ರಿ ಈಗ ಏನು ಸಕ್ರೆ ಡಬ್ಬಿಗೆ ಹೋಗ್ಯಾವ ನೋಡ್ರಿ. ಸಕ್ರೆ ಅಂತೂ ಭಾಳ ತಿಂತಾಳ್ರಿ ನಮ್ಮಮ್ಮ. ಸಕ್ರೆ ಅಂದ್ರೆ ಬೇಕ್ರಿ. ಸಕ್ರೆ ಅಮ್ಮ ತಿನ್ಬ್ಯಾಡ ಭಾಳ ನೋಡ್ರಿ. ನಮ್ಮ ಪೃಥ್ವಿರಾಜಿಗೆ ಈಗ ಊಟ ಮಾಡ್ತಾನತ್ರಿ. ಊಟ ಮಾಡವ್ನಿ. ನಮ್ಮ ಅಮ್ಮ ಅಂತರೂ ಈಗ ಹೊರಗಡೆ ಹೋಗ್ಯಾಳ್ರಿ. ಈಗ ಅಂದ್ರೆ ಇಂಕತನ ಸ್ವಲ್ಪ ಸಕ್ರೆ ತಿಂದರು. ಸಕ್ರೆ ಆಮೇಲೆ ಶೇಂಗಾ ಓದಾಳ್ರಿ ತಿನ್ಲಾಕ. ಇವಾಗ ನೋಡ್ರಿ ನಾನು ಈಗ ಒಂದು ಒಳ್ಳೆ ರೆಸಿಪಿ ಮಾಡಿ ತೋರ್ಸಿಕಿದ್ದೇನೆ ರೀ. ರೆಸಿಪಿ ಏನತ್ತಂದ್ರೆ ಸಿಂಪಲ್ ಒಳಗೈತಿ. ಅದು ರೆಸಿಪಿ ಏನಿಲ್ಲ ಅನ್ನೋದ ನೋಡಿ.
ನೋಡಿ ಫ್ರೆಂಡ್ಸ್, ಇವಾಗ ರೊಟ್ಟಿ ಮಾಡೋದು ಯಾವ ಥರ ಅಂತೇಳಿ ಇವಾಗ ತೋರಿಸ್ಕೊಡ್ತೀನಿ ನೋಡಿರಿ. ನಾನು ನೋಡಿರಿ ಎಡಗೈನ ಈ ಸೈಡ ಎಡಗೈನ ಹಚ್ಚೀನಿ ನೋಡಿರಿ. ಈ ಸೈಡ್ ಎಡಗೈ ಯಾಕಪ್ಪ ಹಚ್ಚಿನತ್ತಂದ್ರೆ ರೊಟ್ಟಿಯನ್ನು ರೌಂಡ್ ಆಕಾರದೊಳಗೆ ರೊಟ್ಟಿಯನ್ನು ತಿರುಗಿಸ್ಲಾಕ ನಮ್ಗೆ ಅನುಕೂಲ ಆಕತಿ. ಆಮೇಲೆ ಬಲಗೈ ನೋಡಿರಿ, ಬಲಗೈಲಿ ಯಾಕಪ್ಪ ಅಂದ್ರೆ ರೊಟ್ಟಿ ಮಾಡಿ ಮುಂದೆ ಬಲಗೈ ನಮಗೇನು ಸಹಾಯ ಮಾಡ್ತೈತೆ ಅಂದ್ರೆ ಈ ಒಂದು ಕೈಲೇನ ರೊಟ್ಟಿ ನಾವು ಬಡಿ ಮುಂದೆ ರೊಟ್ಟಿ ಈ ಥರ ತಿರುಗಿಸ್ಕೋಬೇಕು. ಎಡಗೈ ಈ ಥರ ನೋಡಿರಿ ರೊಟ್ಟಿಯನ್ನು ಸರಿಸ್ಕೊಡ್ತೈತಿ. ಬಲಗೈನ ಈ ಥರ ರೊಟ್ಟಿನ ನಾವು ಬಡಿಬೇಕು. ಆಮೇಲೆ ರೊಟ್ಟಿನ ತಿರ್ಕೋಬೇಕು. ಈ ಥರ ನೋಡಿ ಫ್ರೆಂಡ್ಸ್, ಈ ಥರ ರೊಟ್ಟಿಯನ್ನು ಎರಡು ಕೈಲಿ ಇವಾಗ ನಾನು ಬಡಿಲಾತ್ನ ಸ್ವಲ್ಪ ಹಿಟ್ಟದು ಹಚ್ಕೊಂಡು ಕೈಗೆ ನಾವು ಬಡಿಬೇಕು. ಯಾಕಂದ್ರೆ ಸ್ವಲ್ಪ ಹಳ್ಳಕ್ಕಾದ್ರೂ ರೊಟ್ಟಿ ಕೈಗೆ ಹತ್ಬೋದು. ಇವಾಗ ನೋಡಿ ರೊಟ್ಟಿನೂ ರೆಡಿ ಆಗೈತಿ. ಇವಾಗ ರೊಟ್ಟಿ ನೋಡಿರಿ, ಇವಾಗ ತೆವೆನೂ ಹಂಚೂ ಕಾದೈತಿ. ನಾವು ಕಡೆ ನಾವು ತೆವೆ ಅಂತೀವಿ ರೀ. ಇವಾಗ ನೋಡಿರಿ ತೆವೆನೂ ಕಾದೈತಿ. ಇವಾಗ ರೊಟ್ಟಿ ನೋಡಿರಿ, ಇವಾಗ ನೋಡಿ ಫ್ರೆಂಡ್ಸ್ ರೊಟ್ಟಿ ಕೂಡ ರೆಡಿ ಆಗೈತಿ. ಇವಾಗ ನೋಡಿರಿ ಹಂಚೂ ಕಾದೈತಿ. ಈಗ ನೋಡಿರಿ ರೊಟ್ಟಿ ಹಾಕಿ ನಾನು ಇವಾಗ ರೊಟ್ಟಿ ಹಾಕಿನೂ. ಇವಾಗ ರೊಟ್ಟಿ ಹಾಕಿದ ಮೇಲೆ ಅಂದ್ರೆ ಸ್ವಲ್ಪ ಜಲ್ದಿ ನೀರು ಹಚ್ಬಾರ್ದು. ಹಾಕಿದ ಕೂಡಲೇ ಇವಾಗ ನೋಡಿರಿ ರೊಟ್ಟಿನ ಸ್ವಲ್ಪ ಬೆಚ್ಚಗಾಗಬೇಕು. ಇವಾಗ ನೋಡಿರಿ ನಾನು ಕಾಟನ್ ಅರ್ಬಿ ತೊಗೊಂಡನು. ಕಾಟನ್ ಅರ್ಬಿ ಅಂದ್ರೆ ಈಗ ಮನ್ಯಾಗ ಕಾಟನ್ ಅರ್ಬಿ ಅದು ಇರ್ತಾವಿಲ್ಲ, ಅವನ್ನ ತೊಗೋಬೇಕು ರೀ. ಬೇರೆ ಅರ್ಬಿ ತೊಗೊಳಕ್ಕೆ ಹೋಗ್ಬೇಡ್ರಿ. ಈ ಥರ ನೋಡಿರಿ ಬಿಡಲ್ದ ಒಟ್ಟು ಕಡೆ ಹಿಟ್ಟು ನೀರನ್ನು ಹಚ್ಬೇಕು ನಾವು. ನೋಡಿರಿ ಇವಾಗ ನಾನು ಹಚ್ಚಿದ್ದು ಆಗೈತಿ. ಇವಾಗ ನಾವು ಜಲ್ದಿ ಕೂಡ ನಾವು ರೊಟ್ಟಿನ ತಿರುಬಾರ್ದು. 1 ಸೆಕೆಂಡ್ ಆದ್ರೂ ಬಿಡಬೇಕು. ಯಾಕಂದ್ರೆ ಭಾಳ ಆರೂಬಾರ್ದ್ರೆ ಅದು ಅಂದ್ರೆ ರೊಟ್ಟಿ ಚಲೋ ತಂಗಿ ಉಪ್ತಾವು, ಚಲೋನು ಅಂದ್ರೆ ತಿನ್ಲಾಕ ಸಿಹಿ ಹತ್ತಾವ್ರಿ. ಇವಾಗ ನೋಡಿರಿ ಮತ್ತೊಂದು ರೊಟ್ಟಿ ಬಡ್ಲಾತ ನಾನು. ಇವಾಗ ನೋಡಿರಿ ಈ ಥರ ನಾನು 6 ತಿರುವಿ ಹಾಕಿನು.
ಎಷ್ಟು ಚಂದ ಅದ ನೋಡ್ರಿ, ಎಷ್ಟು ತಿಳು ಬಂದಾವು ನೋಡ್ರಿ. ನಿಮ್ಗೆ ನೋಡ್ರಿ ಎಷ್ಟು ತಿಳು ಬಂದಾವ ರೊಟ್ಟಿ ನೋಡ್ರಿ. ನಾ ಏನಾದ್ರು ಲಟ್ಸಿಲ್ಲ, ಏನಿಲ್ಲ, ಕೈಲೇನ ಮಾಡಿನೋ. ಕೆಲವೊಂದು ಮಂದಿ ಲಟ್ಟಿಸ್ತಿರ್ತಾರೋ, ಅದ್ರೊಂದು ಕೈಲೇನೋ ನಾವು ಎಷ್ಟು ಮೆತ್ತಗೆ ಹಿಂಗೆ ನಾತಿರ್ಲ, ಎಷ್ಟು ಜಿಗಿ ಹಾಕೊಂಡು ನಾತಿಲ್ಲ ಅಷ್ಟು ರೊಟ್ಟಿ ನಾವು ಹೆಂಗೆ ಮಾಡ್ತೀವಿ ಹಂಗೆ ರೊಟ್ಟಿ ಬರ್ತಾವೆ. ಇದಕ್ಕಿಂತಂತೂ ತಿಳು ಆದ್ರೂ ಬರ್ತಾವ್ರಿ ನೋಡ್ರಿ. ರೊಟ್ಟಿ ಎಷ್ಟು ಮಸ್ತ್ ಆಗ್ಯಾವು ನೋಡ್ರಿ. ಎಷ್ಟು ತಿಳು ಬಂದಾವ ರೊಟ್ಟಿ ನೋಡ್ರಿ, ಇಷ್ಟು ತಿಳು ಬಂದಾವ ರೊಟ್ಟಿ. ನೋಡ್ರಿ ಈ ರೆಸಿಪಿ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಕಮೆಂಟ್ ಮಾಡಿರಿ.